ನಂಬಿಕೆ. ಆದ್ದರಿಂದ ದೇವರಲ್ಲಿ ಒಂದು ನಂಬಿಕೆ. ನಾನು ಕೆಳಗಿಳಿದು ಬಂದ್ರೆ, ಮನುಷ್ಯನಾಗಿ வரும்போது, ನಾನು ಮನುಷ್ಯನಾಗಿ ಇಳಿದು ಬರುವಾಗ உலகம் என்னை தேடும். ಈ ಲೋಕ ನನ್ನನ್ನು ಹುಡುಕಿ ಬರ್ತದೆ. ಏದೇನಕ್ಕಾಗಿ ಎಪ್ಪಡಿಯಾಗ ಏಂಗಿಕೊಂಡು ಕೊಂಡಿರುக்கிறೇನೋ அந்த உறவுக்காக, ನಾನು ಏದೇನಲ್ಲಿ ಆ ಸಂಬಂಧಕ್ಕಾಗಿ ಹೇಗೆ ಹಾತೊರಿತಾ ಇದ್ದೇನೋ அப்படிதான் ಮನುಷ್ಯனும் என்னுடைய உறவுக்காக ஏங்கிட்டிருப்பான். ಅದೇ ರೀತಿಯಲ್ಲಿ ಮನುಷ್ಯನು ನನ್ನ ಒಂದು ಅನ್ಯೋನ್ಯತೆಗಾಗಿ ದಾಹದಿಂದ ಹಂಬಲಿಸ್ತಾ ಇರ್ತಾನೆ. என்னோடு வாழவே, ನನ್ನೊಂದಿಗೆ ಜೀವಿಸಲು, என்னோட இருக்கவே, ನನ್ನೊಂದಿಗೆ ಇರ್ಲಿಕ್ಕೆ. அப்பா நீங்க போகாதீங்க போகாதீங்க போகாதீங்கன்னு எப்படியாக ஆதாம் அழுவானோ அதேபடி இந்த உலகத்திலே நாம் போயிட்டு வரும்போது ஜனம் அழும் என்று நினைத்து வந்தா. ಆತನ ನೆನೆಸಿ ಯಾವ ರೀತಿ ಆದಾಮನು ಅಪ್ಪ ನೀನು ಹೋಗ್ಬೇಡ ಹೋಗ್ಬೇಡ ಅಂತ ಅಳ್ತಾ ಇದ್ನೋ ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಜನರು ನಮ್ಮನ್ನು ಬಿಟ್ಟು ಹೋಗ್ಬೇಡ ಹೋಗ್ಬೇಡ ಅಂತ ಅಳ್ತಾರೆ ಎಂಬುದಾಗಿ ಆತ ನೆನೆಸಿದ. உலகத்திலே என்னுடைய வேலையை முடித்து வரும்போது அப்படிதான் ஜனங்கள் அழுவார்கள் என்று சொல்லி நினைத்தார். ಈ ಲೋಕದಲ್ಲಿ ನಾನು ಕೆಲಸ ಮುಗಿಸಿ ಹೋಗುವಾಗ ನನ್ನನ್ನು ನೋಡಿ ಕೂಡ ಜನರು ಇದೇ ರೀತಿಯಲ್ಲಿ ಗೋಳಾಡ್ತಾರೆ ಅಂತ ಆತ ನೆನೆಸಿದ. அவர் நினைத்தபடி அப்படி இருக்கಲ್ಲ. ಆದರೆ ಆತ ನೆನೆಸಿದ ಹಾಗೆ நினைத்தபடி அப்படி இருக்கಲ್ಲ. ಆತನು ನೆನೆಸಿದಂತೆ ಇರಲಿಲ್ಲ. எத்தனை பேருக்கு நான் சொல்லுகிறதே புரிகிறது? ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥವಾಗ್ತಾ ಇದೆ? ಲೂಕ எழுதின சுவிசேஷம், ಲೂಕ ಬರೆದ ಸುವಾರ್ತೆ 2வது அதிகாரம் 2ನೇ ಅಧ್ಯಾಯ 7வது ವಚனம் சொல்லுகிறது. 7ನೇ ವಾಕ್ಯ ಹೇಳ್ತದೆ, அவர் பெத்லஹேமில் பிறந்தபோது, ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದಾಗ அவருக்காக கதவுகள் திறக்கப்படல. ಆತನಿಗಾಗಿ ಬಾಗಿಲುಗಳು ತೆರೆಯಲ್ಪಡಲಿಲ್ಲ. அவருக்காக எந்த வீடும் திறக்கப்படல. ಆತನಿಗಾಗಿ ಯಾವ ಮನೆಯೂ ತೆರೆಯಲ್ಪಡಲಿಲ್ಲ. He was rejected by his own. ಆತನು ತನ್ನ ಸ್ವಂತ ಜನರಿಂದಲೇ ತಿರಸ್ಕೃತನಾದನು. எழுதுகிறார், ಯೋಹಾನನಿಗೆ he was rejected by mankind என்று எழுதல. ಆತನು ಮನುಷ್ಯರಿಂದ ತ್ಯಜಿಸಲ್ಪಟ್ಟವನು ಅಂತ ಬರೀಲಿಲ್ಲ. அவர் தன்னவராலேயே தள்ளப்பட்டார். ಆತನು ತನ್ನ ಸ್ವಂತ ಜನರಿಂದಲೇ ತಳ್ಳಲ್ಪಟ್ಟನು. ಎಲ್ಲರೂ அல்லேலூயா ಸ್ತೋತ್ರ சொல்லி ವಚனம் ಕೇಳ್ಕறீங்களா? அல்லேலூயா ஹalleluya. அவர் தன்னவராலேயே தள்ளப்பட்டார். ಆತನು ತನ್ನ ಸ್ವಂತ ಜನರಿಂದಲೇ ತಳ್ಳಲ್ಪಟ್ಟನು. அவருக்கு ಎಂದಂಗ ಸ್ವಂತ இந்த உலகத்திலே, ಆತನಿಗೆ ಎಲ್ಲಿಂದ ಸ್ವಂತ ಈ ಲೋಕದಲ್ಲಿ? ಆಮೆನ್. ದೂತர்கள் ಆರಾಧಿக்கிற தேவன், ದೂತರುಗಳು ಆರಾಧಿಸುವ ದೇವರು, எந்த காலத்திலும் ಮನುಷ್ಯನಾಗಿ ಪರಕಾದவர், ಯಾವ ಕಾಲದಲ್ಲಿಯೂ ಮನುಷ್ಯನಾಗಿ ಹುಟ್ಟದೇ ಇರುವವನು. ಆಮೆನ್. அவருக்கு ಎಂದಂಗ ಸ್ವಂತ, அவருக்கு ಯಾರಂಗ ತನ್ನ ಜನங்கள், ಆತನಿಗೆ ಯಾರು ಸ್ವಂತ, ಆತನಿಗೆ ಯಾರು ತನ್ನ ಜನರು ಎಂಬುದಾಗಿ ಅವರೇ ಎಂದ ಜನங்களை ತನಕ್ಕೆಂದು ಉಂಟಾಕಿனார். ಆತನು ಯಾವ ಜನರನ್ನು ತನಗೆಂದೇ ಸೃಷ್ಟಿ ಮಾಡಿದ್ನೋ. பரலோகத்திலே அந்த லூசிஃபர் அவருக்கு விரோதமாய் தவறு செய்த போது, ಪರಲೋಕದಲ್ಲಿ ಆ ಲೂಸಿಫರ್ನು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದಾಗ, துரோகம் பண்ணபோது, ದ್ರೋಹ ಮಾಡಿದಾಗ பரலோகமே அவர் நம்பிக்கை இல்லாம பூமிக்கு இறங்கி வந்து யாரை தன்னவர்கள் என்று இந்த மண்ணை நேசிச்சாரோ, ಪರಲೋಕದಲ್ಲೇ ನಮ್ಮವರಿಲ್ಲ ಅಂತೇಳಿ ಭೂಮಿಯಲ್ಲಿ ಇಳಿದು ಬಂದು ತನಗೆ ಅಂತೇಳಿ ತನ್ನ ಸ್ವಂತ ಅಂತೇಳಿ ಯಾರನ್ನ ದೇವರು ಉಂಟು ಮಾಡಿದ್ರು, பரலோகத்தில் இருக்கிறவர்களை நம்பாம ಪರಲೋಕದಲ್ಲಿರುವವರನ್ನು ನಂಬದೆ பூமியில் இறங்கி வந்து ಭೂಮಿಯಲ್ಲಿ ಇಳಿದು ஒரு மண்ணை இது என்னுடையது என்று சொல்லி நம்பினாரோ, ಒಂದು ಮಣ್ಣನ್ನು ತೆಗೆದು ಇದು ನನ್ನದು ಅಂತೇಳಿ ಆತ ನಂಬಿದನು. அதே தன்னவர்கள், ಅದೇ ತನ್ನವರು அவரை தள்ளினார்கள், ಆತನನ್ನು ತಳ್ಳಿಬಿಟ್ರು. ஹalleluya ஹalleluya. எத்தனை பேர் இந்த காலை நேரத்துல புரிந்து கொள்ளுகிறீங்க? ಎಷ್ಟು ಜನ ಈ ಮುಂಜಾನೆ ಸಮಯದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? எனக்கு ஒண்ணு புரியலைங்க. ಒಂದು ನನಗೆ ಅರ್ಥವಾಗ್ತಾ ಇಲ್ಲ. நான் ஒண்ணு உங்களுக்கு சொல்றேன். ಒಂದು ನಾನು ನಿಮ್ಗೆ ಹೇಳ್ತೇನೆ. ஒரு தீர்க்கதரிசியாக ஆமென் கர்த்தர் கொடுக்கிற அந்த வெளிப்பாடுகளிலே ஆமென் ஒரு பாகம் தான் என்னால புரிந்து கொள்ள முடிகிறது. ಒಂದು ಪ್ರವಾದಿಯಾಗಿ ದೇವರು ಕೊಡುವ ವಾಕ್ಯದಲ್ಲಿ ಒಂದು ಭಾಗ ಮಾತ್ರ ನನಗೆ ಅರ್ಥವಾಗ್ತದೆ. இன்னொரு பகுதியை பார்க்கும்போது, ಇನ್ನೊಂದು ಭಾಗವನ್ನು ನೋಡುವಾಗ இவரு ஏமாந்தவரா இல்ல வேணும்ன்றே ஏமாறுகிறாரா ஒன்றுமே புரியாது. ಈತನು ಏಮಾರಿಸಲ್ಪಟ್ಟವನ ಇಲ್ಲ ಬೇಕಂತಾನೆ ಏಮಾರಿಸಲ್ಪಡ್ತಾ ಇದ್ದಾರ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ஏனென்றால் ಯಾಕೆ ಅಂದ್ರೆ அவருடைய அன்பு அவ்வளோ சுத்தமான அன்பு, ಆತನ ಪ್ರೀತಿ ಅಷ್ಟು ಶುದ್ಧವಾದ, அந்த அன்பு அவ்வளோ களங்கம் இல்லாத ஒரு அன்பு, ಆ ಪ್ರೀತಿ ಅಷ್ಟು ನಿಷ್ಕಳಂಕವಾದ ಪ್ರೀತಿ. இந்த ಮನುಷ್ಯனுக்கு தகுதி இல்லாத ஒரு அன்பது, ಈ ಮನುಷ್ಯನಿಗೆ ಯೋಗ್ಯತೆ ಇಲ್ಲದೆ ಇರುವಂತ ಒಂದು ಪ್ರೀತಿ ಅದು. அல்லேலூயா ஸ்தோத்திரம். ஆமென். அல்லேலூயா ஹalleluya அல்லேலூயா ஹalleluya. இங்க யாருமே அந்த அன்புக்கு தகுதி உள்ளவர்கள் இல்ல. ಇಲ್ಲಿರುವ ನಾವು ಯಾರು ಕೂಡ ಆ ಪ್ರೀತಿಗೆ ಯೋಗ್ಯರೇ ಅಲ್ಲ. ஆமென் சொல்றீங்க. அந்த யோவான் 1வது அதிகாரம் 10வது வசனத்தை திரும்பி பாருங்க. ಆ ಯೋಹಾನ 1ನೇ ಅಧ್ಯಾಯ
10ನೇ ವಾಕ್ಯವನ್ನ ಮತ್ತೆ He ನೋಡ್ರಿ. was in the world ಆತನು ಲೋಕದಲ್ಲಿದ್ದನು, and the world was made through him. ಲೋಕವೇ ಆತನ ಮೂಲಕ ಉಂಟಾಯಿತು, The world did not recognize him. ಆ ಲೋಕವೇ ಆತನನ್ನು ಅರಿತುಕೊಳ್ಳಲಿಲ್ಲ. Hallelujah. He came to that which was his own, ಆತನು ತನ್ನ ಸ್ವಂತ ಸ್ವಾಸ್ಥ್ಯದ ಬಳಿಗೆ ಬಂದನು, but his own did not receive him. ಆದ್ರೆ ತನ್ನ ಸ್ವಂತ ಜನರೇ ಆತನನ್ನು ಅಂಗೀಕರಿಸಲಿಲ್ಲ. ಅವರು சொந்தத்தை தேடி ಅವರು ಪರಲೋಕத்தை ಬಿಟ್ಟು ಬಂದ. ಆತನು ತನ್ನ ಸ್ವಂತ ಜನರನ್ನು ಹುಡುಕಿ ಪರಲೋಕವನ್ನೇ ತ್ಯಜಿಸಿ ಬಂದನು. ಯಾರು அவர் சாயலில் இருக்கிறவர்கள், அவரை போல இருக்கிறவர்களை தேடி வந்த. ಯಾರು ಆತನ ಸ್ವರೂಪದಲ್ಲಿ ಆತನ ಹೋಲಿಕೆ ಅಂತ ಇದ್ದಾರೋ ಅವರನ್ನೇ ಹುಡುಕಿ ಆತನು ಬಂದದ್ದು. But they did not receive him. ಆದ್ರೆ ಅವರೇ ಆತನನ್ನು ಅಂಗೀಕರಿಸಲಿಲ್ಲ. ಏನ್ ಇದು ರಿಸೀವ್ ಮಾಡಲ್ಲ? ಯಾಕೆ ಅವರು ಅಂಗೀಕರಿಸಲಿಲ್ಲ? ಮನುಷ್ಯನ அப்படியாக உண்டாக்கப்படலையே. ಮನುಷ್ಯನು ಆ ರೀತಿ ಉಂಟು ಮಾಡಲ್ಪಡಲಿಲ್ವಲ್ಲ. ಎಲ್ಲರೂ ನಾ சொல்லுகிறது நல்ல கவனிங்க. Why didn't they receive him? ಯಾಕೆ ಅವರು ಆತನ ಅಂಗೀಕರಿಸಲಿಲ್ಲ? அவர்கள் அப்படி உண்டாக்கப்பட்டார்களா? ಅವರು ಆ ರೀತಿ ಉಂಟು ಮಾಡಲ್ಪಟ್ರ? தேவன் அல்லாம வேற எதுவுமே வேண்டாம் என்று வாழ்ந்த ஒரு சந்ததி. ಇಲ್ಲ, ಬೇರೆ ಏನು ಬೇಡ ದೇವರನ್ನ ಬಿಟ್ರೆ ಅಂತ ಹೇಳಿ ಆ ರೀತಿ ಬದುಕಿದಂತ ಒಂದು ಸಂತತಿ. தேவனுக்காக பகலிலிருந்து இரவு வரையிலும் காத்திருந்த ஒரு ஜீவன்கள். ದೇವರಿಗಾಗಿ ಮುಂಜಾನೆಯಿಂದ ರಾತ್ರಿಯವರೆಗೂ ದೇವರಿಗಾಗಿ ಹಾತೊರಿತ ಕಾಯ್ತಾ ಇದ್ದಂತ ಒಂದು ಜೀವ. ಅವರೇ, ಸಾவும் ಅವರೇ, ಎಲ್ಲಾமே ಅವರೇ என்று இருந்தவர்கள். ಬದುಕಿದ್ರು ಅವರೇ, ಸತ್ತರು ಅವರೇ, ಎಲ್ಲವೂ ಆತನೇ ಸರ್ವಸ್ವ ಅಂತ ಜೀವಿಸಿದವರು. ரெண்டு பேரும் தானே நடந்தார்கள். ಇಬ್ಬರು ತಾನೇ ನಡೆದ್ರು. ரெண்டு பேரும் தானே ಆಮೆನ್ ಕೈ ಕೂತು நடந்தார்கள், தோள் மேல் ಕೈ போட்டு நடந்தார்கள். ಇಬ್ಬರು ಕೈ ಮೇಲೆ ಕೈ ಹಾಕಿ ನಡೀತಾ ಇದ್ರಲ್ವಾ? ரெண்டு பேரும் தானே சிரிச்சாங்க. ಇಬ್ಬರು ನಗಾಡ್ತಾ ಇದ್ರಲ್ವಾ? ரெண்டு பேரும் தானே விட்டு போகும்போது அழுதாங்க. ಇಬ್ಬರು ತಾನೇ ಒಬ್ಬರನ್ನೊಬ್ಬರು ಬಿಟ್ಟು ಅಗಲುವಾಗ ಕಣ್ಣೀರಿಡ್ತಾ ಇದ್ರು. ನಡುವಿல ಪಿಸಾಸು ಬಂದಾನ್. ಹೇಗೆ, ಯಾಕೆ ಸೈತಾನ್ ಮಧ್ಯ ಬಂದ? ನಡುವಿல ಪಿಸಾಸು ಬಂದ. ಮಧ್ಯದಲ್ಲಿ ಸೈತಾನ್ ಬಂದ, ಮಾற்றி விட்டான். ಅವನು ಏಮಾರಿಸಿ ಬಿಟ್ಟ. ಆಮೆನ್. ದೇವನ್ சொன்னார், ಆಮೆನ್, ನೀ இதை சாப்பிட்டால் சாவாய். ದೇವರು ಹೇಳಿದ್ರು, ಇದನ್ನ ನೀ ತಿಂದ್ರೆ ಸತ್ತೇ ಸಾಯ್ತೀಯ. ಆಮೆನ್. அதை சாப்பிட்ட உடனே அந்த ஒரு ஜீவன் தேவனோடு இருந்த உறவு செத்து போனது. ಅದನ್ನು ತಿಂದ ತಕ್ಷಣ ದೇವರೊಂದಿಗಿದ್ದಂತ ಆ ಒಂದು ಸಂಬಂಧ, ಸಂಪರ್ಕ ಅದು ಸತ್ತು ಹೋಯಿತು. அந்த ஜீவனை திரும்பி கொண்டு வர, ಆ ಜೀವವನ್ನು ಮತ್ತೆ ತರುವುದಕ್ಕಾಗಿ, ಇವರುடைய ಜೀವனை கொடுக்க அவர் திரும்பி ಮನುಷ್ಯனை தேடி போகிறார். ಆತನು ತನ್ನ ಜೀವವನ್ನು ಕೊಡುವುದಕ್ಕಾಗಿ ಮತ್ತೆ ಆ ಮನುಷ್ಯನನ್ನು ಹುಡುಕಿ ಬರ್ತಾರೆ. ಆತ ಎಂದ ಆಸೆಯೋடு போகிறார்? ಯಾವ ಆಸೆಯೊಂದಿಗೆ ಅವರು ಬರ್ತಾ ಇದ್ದಾರೆ? ಅವನೋடு நடந்தது எனக்கு எப்படி ஞாபகம் இருக்குதோ, ಅವನೊಂದಿಗೆ ನಡೆದದ್ದು ನನಗೆ ಹೇಗೆ ಜ್ಞಾಪಕ ಇದೆಯೋ, அப்படிதான் ஆதாமுக்கு ஞாபகம் இருக்கும். இல்ல, ಅದೇ ರೀತಿ ಆದಾಮನಿಗೂ ಆ ಜ್ಞಾಪಕ ಇರ್ತದಲ್ವಾ? பரலோகம் எல்லாமே நான் எப்படியாக இந்த மனுஷனை பத்தி தான் பேசிட்டு நிக்கிறேனோ, ಪರಲೋಕವೆಲ್ಲ ಯಾವಾಗಲೂ ಈ ಮನುಷ್ಯನ ಕುರಿತಾಗಿಯೇ ನಾನು ಹೇಗೆ ಮಾತನಾಡ್ತಾ ಇರ್ತೇನೆ. அப்படிதானே பூமಿ ಎಲ್ಲ என்னை பற்றி ஏங்குவார்கள். ಅದೇ ರೀತಿಯಲ್ಲಿ ಭೂಮಿ ಎಲ್ಲ ಜನರು ಕೂಡ ನನಗಾಗಿಯೇ ತವಕಿಸ್ತಾ ಇರ್ತಾರಲ್ಲ. போன உடனே, ನಾನು ಹೋದ ತಕ್ಷಣ, இத்தனை நாள் எங்க போனா, ನೀವು ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ஏன் எங்களை மறந்துட்டு விட்டாய்? ನೀವು ಯಾಕೆ ನನ್ನನ್ನು ಬಿಟ್ಟು ಹೋಗಿದ್ರಿ? நீ எங்களை விட்டு போக மாட்டீங்களே? ನೀವು ಇನ್ನು ಮುಂದೆ ನಮ್ಮನ್ನು ಬಿಟ್ಟು ಹೋಗಲ್ಲ ತಾನೆ? நாங்க திரும்பி ஏதேன்ல நடக்க போறோம் இல்ல? ನಾವು ಮತ್ತೆ ಏದೇನಲ್ಲಿ ನಡೆದಾಡ್ಲಿಕ್ಕಿದ್ದೇವಲ್ವಾ? இதுதான் ஆண்டவருடைய மனசெல்லாம் ஏங்கி வந்தது. ಇದೇ ದೇವರ ಮನಸ್ಸೆಲ್ಲ ಹಾತೊರಿತಾ ಬಂದಿದ್ದು. That's why John says, ಅದಕ್ಕೆ ಯೋಹಾನನು ಹೇಳ್ತಾನೆ, he came to his own. ಆತನು ಸ್ವಂತ ಜನರ ಬಳಿಯಲ್ಲಿ ಬಂದನು. ಅವರು ಎದುರ್ಪಾರ್ತಿಟ್ಟು ಉட்கார்ல நீ இவங்க வரட்டும் என்று சொல்லி, ಆತನು ಎದುರು ನೋಡ್ತಾ ಕೂತ್ಕೊಳ್ಳಲಿಲ್ಲ, ಇವರೇ ಬರಬೇಕು ಅಂತ ಹೇಳಿ. ಆತನೇ ಇಳಿದು ಬಂದನು. எந்த தேவன் தோட்டத்திலிருந்து வெளியே தள்ளினாரோ அந்த தோட்டத்துக்குள்ள வர உனக்கு அனுமதி இல்லாமல் போனாலும் அந்த தோட்டத்தை தாண்டி உனக்காக அவர் வந்தார். ಆ ತೋಟದಿಂದ ಹೊರಗೆ ಹಾಕಿದ ದೇವರು ಆ ತೋಟದಲ್ಲಿ ನಿನಗೆ ಬರ್ಲಿಕ್ಕೆ ಅನುಮತಿ ಇಲ್ಲದೆ ಹೋದ್ರು ಆ ದೇವರು ತೋಟವನ್ನು ದಾಟಿ ನಿನ್ನನ್ನು ಆತನು ಹುಡುಕಿ ಬಂದನು. தான் போட்ட ஒரு வார்த்தையை அவன் தாண்ட முடியாது. ಆತನು ತಾನು ಹೇಳಿದ ಮಾತನ್ನು ಮೀರ್ಲಿಕ್ಕೆ ಸಾಧ್ಯವಿಲ್ವಲ್ಲ. ಕೆರೂಬಿಯர்கள் ಉள்ள விட மாட்டாங்களே. ಕೆರೂಬಿಯರು ಒಳಗೆ ಬಿಡ್ಲಿಕ್ಕೆ ಅನುಮತಿಸೋದಿಲ್ವಲ್ಲ. ಕೆರೂಬಿಯர்களையே விட்டுட்டு உனக்காக வந்தாரையா. ಆ ಕೆರೂಬಿಯರನ್ನೇ ತೊರೆದು ನಿನಗಾಗಿ ಆತನು ಇಳಿದು ಬಂದನಯ್ಯ. ಕೆರೂಬಿಯர்களுக்கு சொல்லி வந்தார், இவனை திரும்பி நான் கொண்டு வருவேன் உள்ள. ಆ ಕೆರೂಬಿಯರಿಗೆ ಹೇಳಿ ಬಂದನು, ಇವರನ್ನು ಮತ್ತೆ ನಾ ಒಳಗೆ ಕರೆ ತರ್ತೇನೆ. எனக்காக எங்கிருப்பான்? ಅವನ್ ನನಗಾಗಿ ಆತೋರಿತಾ ಇರ್ತಾನೆ. எனக்காக அழுது கொண்டிருப்பான். ಅವನ್ ನನಗಾಗಿಯೇ ಅಳ್ತಾ ಇರ್ತಾನೆ. அவர் வந்து பார்த்தார். ಆದ್ರೆ ಆತನು ಬಂದು ನೋಡಿದ್ರೆ அவனுக்குள்ள மிச்சம் இருந்தது அந்த பிசாசுடைய பொய் தான் அவனை ஆளுகை செய்தது தவிர ಅನ್ಬು ಆಳ್ವಿಕೆ செய்யல. ಅವನ ಒಳಗೆ ಸೈತಾನ್ ಹೇಳಿದ ಮಾತುಗಳೇ, ಆ ಸುಳ್ಳುಗಳೇ ಆಳ್ವಿಕೆ ಮಾಡ್ತಾ ಇತ್ತು ಹೊರತು ಆತನ ಪ್ರೀತಿ ಅವನಲ್ಲಿ ಆಳ್ವಿಕೆ ಮಾಡ್ತಾ ಇರಲಿಲ್ಲ. நான் சொல்லுகிறதை கேட்டுட்டு இருக்கிறீங்க? ಎಷ್ಟು ಜನ ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ?